ಅಮ್ಮ ಆ ಥರ ಮಾಡಿರೋದಕ್ಕೆ ಅವ್ರುಗಳು ನನ್ ಜೊತೆನೂ ಹಾಗೆ ನಡ್ಕೋತಿದ್ದಾರೆ. ಪಾಪ ಅವರು ತಾನೇ ಏನ್ ಮಾಡಕ್ಕಾಗತ್ತೆ. ನೀವದಕ್ಕೆ ಬೇಜಾರ್ ಮಾಡ್ಕೋಬೇಡಿ. ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ. ತಗೋ. ಯಾಕೆ? ಅದು ನಾನು ತಂದಿರೋ ಬಟ್ಟೆನ ಅವ್ರು ತಗೊಂಡ್ಬಿಟ್ರಲ್ಲ, ಅದಕ್ಕೆ ನಿನಗೆ ಯಾವ್ದು ಇಷ್ಟನೋ ಅದನ್ನ ನೀನೇ ತಗೋ. ಅಯ್ಯೋ ಬೇಡ, ನನಗಿಷ್ಟೊಂದು ಹಣ ತಗೊಂಡು ಕಾಸ್ಟ್ಲಿಯಾಗಿ ಶಾಪಿಂಗ್ ಮಾಡ್ಬೇಕು ಅನ್ನೋ ಯಾವ ಆಸೆನೂ ಇಲ್ಲ. ಬೇಕಿದ್ರೆ ನೀವೇ ನಿಮ್ ಕೈಯಾರೆ ಒಂದ್ 500 ರೂಪಾಯಿಗೆ ಒಂದ್ ಸೀರೆ ಕೊಡ್ಸಿದ್ರು ಸಾಕು, ನಂಗ್ ತುಂಬಾ ಖುಷಿ ಆಗತ್ತೆ. ಆದ್ರೆ ಈ ಹಣ ಆ ಸಂತೋಷನ ಕೊಡಲ್ಲ. ಸರಿ, ನಾಳೆ ಇಬ್ರು ಹೊರಗಡೆ ಹೋಗಿ ನಿನಗೆ ಬಟ್ಟೆ ತಗೊಂಬರೋಣ. ಬೆಳಗ್ಗೆ ರೆಡಿಯಾಗಿರು. ಮಾಯಾ, ಭೇಷ್ ಮಗಳೇ ಭೇಷ್. ನೋಡಿದ್ಯಮ್ಮ ಅವನನ್ನ ಎಷ್ಟು ನಂಬಿದಾನೆ ಅಂತ. ಇವನೊಬ್ಬ ಸಾಕು ನಾವ್ ಅನ್ಕೊಂಡಿರೋದನ್ನ ಸಾಧ್ಸಕ್ಕೆ. ಇವ್ ನಂಬಿರೋ ನಂಬಿಕೆನ ನಾವ್ ಇನ್ನಷ್ಟು ಗಟ್ಟಿ ಮಾಡಿದ್ರೆ ಆರಾಮಾಗಿ ಗೆಲ್ಬೋದು. ಅದೆಲ್ಲ ತುಂಬಾ ಈಸಿ ಬಿಡಮ್ಮ. ಇನ್ಮೇಲೆ ನೋಡಿದ್ಯಾ, ಬರೀ ನನ್ ಡೈಲಾಗ್ಗೆ ಬೀಳಕ್ ಶುರುವಾಗಿದ್ದಾನ ಅವನು. ಮಾಯಾ, ಕೋದಂಡನ್ನ ಅಷ್ಟ್ ಈಸಿಯಾಗಿ ತೆಗ್ದು ಹಾಕ್ಬೇಡ. ಅವನು ಎಷ್ಟು ಬೇಗ ನಮ್ಮನ್ನ ನಂಬಿದಾನೋ ಅದಕ್ಕಿಂತ 2ರಷ್ಟು ಬೇಗ ಸತ್ಯ ಏನು ಅಂತ ಕಂಡು ಹಿಡಿತಾನೆ. ನಾವಾದಷ್ಟು ಹುಷಾರಾಗೇ ಇರ್ಬೇಕು. ಅಯ್ಯಯ್ಯೋ, ಇಷ್ಟು ಬೇಗ ಬೆಳಗಾಗೋಯ್ತಾ? ರಾತ್ರಿ ಪೂರ್ತಿ ವಂಶಿ ಬೈದಲ್ಲೇ ಕಳ್ದೋಯ್ತು. ನಿದ್ದೆ ಮಾಡೋಣ ಅಂದ್ರೆ ಕನ್ಸಲ್ಲೆಲ್ಲಿ ಬಂದ್ ಕಾಡ್ತಾಳೆ ಅಂತ ನಿದ್ದೆನೂ ಮಾಡಿಲ್ಲ. ಇವಳು ಹೇಳಿರೋ ಥರನೇ ಬಂದ್ಬಿಟ್ರೆ ಏನಪ್ಪ ಮಾಡ್ಲಿ? ಎಲ್ಲೊರಟೆ ಅಣ್ಣ? ಎಲ್ಲ ಹೋಗ್ತಿರೋರ್ನ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ಅಯ್ಯೋ, ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಅಮ್ಮ ಹೇಳೋಕ್ ಕೇಳಿದ್ರು ನೀನಿವತ್ತು ಹೋಟೆಲ್ಗೆ ಹೋಗೋದ್ ಬೇಡ್ವಂತೆ, ಮನೇಲೇ ಇರೋ ಕೇಳಿದ್ರು. ಯಾಕೆ? ಏನಣ್ಣ ಹಿಂಗ್ ಕೇಳ್ತಿದ್ಯಾ? ನಿಂಗ್ ಗೊತ್ತಿಲ್ವಾ? ವಂಶಿ ಮತ್ತ ಅವ್ರ ಅಪ್ಪ ಅಮ್ಮ ಮನೆಗ್ ಬರ್ತಿದ್ದಾರೆ. ಏನು, ಅವ್ರು ನಿಜವಾಗ್ಲೂ ಬರ್ತಿದಾರಾ? ಹ್ಞೂ ಅಣ್ಣ, ಇನ್ನೇನು ಅರ್ಧ ಗಂಟೆಲಿ ಇಲ್ಲಿ ಇರ್ತಾರೆ. ಏನು, ಅರ್ಧ ಗಂಟೆಲ? ಅಯ್ಯೋ ಅಯ್ಯೋ, ವಂಶಿ ಬರ್ತಿದ್ದಾಳೆ ಅಂದ್ರೆ ನೀನ್ ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ಭಯನಾ? ಇಲ್ಲಪ್ಪ, ನಾನ್ಯಾಕೆ ಭಯ ಪಡ್ಲಿ? ನೋಡಿದ್ರೇನೆ ಗೊತ್ತಾಗ್ತಿದೆ. ಏನ್ ವಿಷಯ? ಇಲ್ಲ, ಅದು ವಂಶಿ ಮನೆಯವ್ರ ಮೇಲೆ ಅಣ್ಣನ್ ಸ್ವಲ್ಪ ಬೇಜಾರಿದ್ಯಲ್ಲ, ಅದಕ್ಕೆ ಏನ್ ಮಾಡ್ಲಿ ಅಂತ ಗೊತ್ತಾಗ್ಲಿಲ್ಲ. ಅದ್ ಸರಿ ಪೂಜಾ, ಅವ್ರ ಯಾಕೆ ಬರ್ತಿದಾರೆ? ಅಯ್ಯೋ, ಅದೇನೋ ಮುಖ್ಯವಾದ ವಿಷಯ ಮಾತಾಡಕಂತೆ. ಮುಖ್ಯವಾದ ವಿಷಯನಾ? ಪೂಜಾ, ಬಂದೆ. ಅಯ್ಯೋ, ಹಾಗಾದ್ರೆ ಅವಳು ನಿಜವಾಗ್ಲೂ ಬರ್ತಿದ್ದಾಳ? ಏನಪ್ಪ ಮಾಡ್ಲಿ ಈಗ? ಹೆಂಗ ಅವಳು ಬರೋದು? ಇನ್ನು ಅರ್ಧ ಗಂಟೆ ಆಗುತ್ತೆ. ಅಷ್ಟ್ರಲ್ಲಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಎಲ್ಲಾದ್ರೂ ಓಡೋಗ್ಬಿಡ್ಲಾ? ನಾನ್ಯಾಕೆ ಹೋಗ್ಲಿ? ನಾನೇನ್ ತಪ್ಪು ಮಾಡಿದ್ದೀನಿ? ನಾನೇನೂ ತಪ್ಪು ಮಾಡಿಲ್ಲ. ಆದ್ರೆ ಇದನ್ನ ಯಾರು ನಂಬಲ್ವಲ್ಲ. ಈ ಹಾಳದ್ ಪಕೋಡ ಎಲ್ಲೋದ? ಅವನಾದ್ರೂ ಇದ್ದಿದ್ರೆ ಏನಾದ್ರೂ ಕಿತ್ತೋಗಿರೋದೊಂದು ಐಡಿಯಾ ಕೊಡ್ತಾ ಇದ್ದ. ಇವನ್ ಯಾಕೆ ಹೀಗೆ ಓಡಾಡ್ತಾ ಇದ್ದಾನಲ್ಲ? ಅಯ್ಯೋ, ನಾನಲ್ಲ. ಅಮ್ಮ, ನಾನು ಕಣೋ ನಿಮ್ಮಕ್ಕ. ಏನಾಯ್ತು? ಅದು ಏನಿಲ್ಲ ಅಕ್ಕ. ಪಾಪಿ, ನನ್ ಎದೆನೆ ನಿಂತೋಗಿತ್ತಲ್ಲೋ. ಅದೇನೋ ಟೆನ್ಷನ್ ಅಲ್ಲಿ ಇದೆ ಅಕ್ಕ. ನೀನ್ ಹೇಳು, ಏನ್ ವಿಷಯ? ಏನಿಲ್ಲ, ನಮ್ ಮನೆಗೆ ವಂಶಿ ಅವ್ರ ಅಪ್ಪ ಅಮ್ಮ ಬರ್ತಿದ್ದಾರೆ.
ನೀನೇ ಮುಂದೆ ನಿಂತ್ಕೊಂಡು ಅವ್ರಿಗೆಲ್ಲ ವ್ಯವಸ್ಥೆನೂ ಮಾಡ್ಕೊಡ್ಬೇಕು. ನಾನಾ? ಇಲ್ಲ ಕಣೋ, ನಾನು ನಿನಗೆ ಹೇಳ್ತಿರೋದ್ ಕಣೋ. ನೋಡು, ಅವ್ರ ಮನೆಗ್ ಬಂದಾಗ ಅವ್ರ ಬೇಕು ಬೇಡಗಳನ್ನೆಲ್ಲ ನೀನೇ ನೋಡ್ಕೊಂಡು ಲೋಪ ಬರ್ದೇ ಇರೋ ಹಾಗೆ ನಡ್ಕೋ.